ಹಲೋ ಫ್ರೆಂಡ್ಸ್, ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತ. ನಮ್ಮ ಝೀರೋ ಟು ಹೀರೋ ಇಂಗ್ಲಿಷ್ ಸರಣಿಯ 11th ಲೆಸನ್ನಲ್ಲಿ ನಾವು ವಿಲ್ ಬಗ್ಗೆ ಸಂಪೂರ್ಣವಾಗಿ ಕಲ್ತಿದ್ವಿ ಅಲ್ವಾ. ಇವತ್ತು ನಾವು ನಿಮಗಾಗಿ ಒಂದು ಇಂಟ್ರೆಸ್ಟಿಂಗ್ ಕ್ವಿಜ್ ತಂದಿದ್ದೀನಿ. ಆದರೆ ಒಂದು ಸಣ್ಣ ವಿಷಯ, ನೀವಿನ್ನು ಆ 11th ಲೆಸನ್ ನೋಡಿಲ್ಲ ಅಂದರೆ ಮೊದಲು ಅದನ್ನು ನೋಡಿಬಿಡಿ. ಯಾಕಂದರೆ ಆ ವಿಡಿಯೋದಲ್ಲಿ ನಾನು ವಿಲ್ಲನ್ನು ಹೇಗೆ ಬಳಸೋದು ಅಂತ A to Z ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ನನ್ನ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದನ್ನು ಒಂದ್ಸಲ ನೋಡಿ ಬಂದರೆ ಇವತ್ತಿನ ಈ 10 ಪ್ರಶ್ನೆಗಳನ್ನು ನೀವು ಕಣ್ಣು ಮುಚ್ಕೊಂಡು ಸಾಲ್ವ್ ಮಾಡ್ತೀರಾ. ರೆಡಿ ಇದ್ದೀರಾ? ಹಾಗಾದರೆ ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಕನ್ನಡದಲ್ಲಿ ನಾನು ನಾಳೆ ಬರುತ್ತೇನೆ ಅನ್ನೋ ವಾಕ್ಯ ಇದೆ. ಇದನ್ನು ನೀವು ಇಂಗ್ಲೀಷ್ಗೆ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಬೇಕು. ನಿಮಗಾಗಿ ಇಲ್ಲಿ 2 ಆಪ್ಷನ್ ನೀಡಿದ್ದೀನಿ. ಮೊದಲನೇದು ಐ ವಿಲ್ ಕಮ್ ಟುಮಾರೋ, ಇನ್ನೊಂದು ಅಂದರೆ ಆಪ್ಷನ್ ಬಿ ಐ ಕಮ್ ಟುಮಾರೋ. ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಓಕೆ, ಟೈಮ್ ಅಪ್. ಸರಿಯಾದ ಉತ್ತರ ಆಪ್ಷನ್ ಎ. ಯಾಕೆ ಗೊತ್ತಾ? ನೋಡಿ ಫ್ರೆಂಡ್ಸ್, ಇಲ್ಲಿ ನಾಳೆ ಅನ್ನೋ ಪದ ಇದೆ ಅಂದರೆ ಅದು ಭವಿಷ್ಯ, ಫ್ಯೂಚರ್. ನಾನು ಮೊದಲೇ ಹೇಳ್ಕೊಟ್ಟಿದ್ದೆ ಅಲ್ವಾ, ಭವಿಷ್ಯದ ಬಗ್ಗೆ ಹೇಳುವಾಗ ವಿಲ್ ಇರಲೇಬೇಕು. ಇನ್ನು ಆಪ್ಷನ್ ಬಿ ನೋಡೋದಾದರೆ ವಿಲ್ ಇಲ್ಲ, ಹಾಗಾಗಿ ಅದು ತಪ್ಪು. ಆಪ್ಷನ್ ಎ ಅನ್ನೋದು ಸರಿಯಾದ ಆನ್ಸರ್. ಹಾಗೆ ಫ್ರೆಂಡ್ಸ್, ಎರಡನೇ ಪ್ರಶ್ನೆನ ಗಮನಿಸಿ. ಇಲ್ಲೂ ಕೂಡ ಕನ್ನಡ ವಾಕ್ಯ ಹೀಗಿದೆ, ಅವಳು ನಿನಗೆ ಸಹಾಯ ಮಾಡುವಳು. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಆಪ್ಷನ್ ಎ ಶಿ ವೋಂಟ್ ಹೆಲ್ಪ್ ಯು, ಆಪ್ಷನ್ ಬಿ ಶಿ ವಿಲ್ ಹೆಲ್ಪ್ ಯು. ನಿಮ್ಮ ಉತ್ತರ ಯಾವುದು? ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ, ಇಲ್ಲಿ ಅವಳು ಸಹಾಯ ಮಾಡುವಳು ಅಂತ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀವಿ, ಅದಕ್ಕೆ ವಿಲ್ ಇರಬೇಕು. ಅದೇ ಆಪ್ಷನ್ ಎ, ಅದರಲ್ಲಿ ವೋಂಟ್ ಅಂತ ಇದೆ, ಅದರ ಅರ್ಥ ಸಹಾಯ ಮಾಡಲ್ಲ ಅಂತ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಸರಿ, ಈಗ ಮೂರನೇ ಪ್ರಶ್ನೆ ನೋಡೋಣ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ನೋಡಿ, ಇಲ್ಲಿ ನಾವು ಪಂದ್ಯವನ್ನು ಗೆಲ್ಲುವುದಿಲ್ಲ ಅಂದರೆ ಇಲ್ಲಿ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀವಿ. ಈಗ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಿ ವಿಲ್ ವಿನ್ ದ ಮ್ಯಾಚ್, ಆಪ್ಷನ್ ಬಿ ವಿ ವೋಂಟ್ ವಿನ್ ದ ಮ್ಯಾಚ್. ಯೋಚನೆ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಸರಿಯಾದ ಉತ್ತರ ಆಪ್ಷನ್ ಬಿ. ಯಾಕಂದರೆ ಇಲ್ಲಿ ಗೆಲ್ಲುವುದಿಲ್ಲ ಅಂತ ಇದೆ, ಅಂದರೆ ವಿಲ್ ಪ್ಲಸ್ ನಾಟ್ ಸೇರಿದ್ರೆ ಏನಾಗುತ್ತೆ? ವೋಂಟ್ ಆಗುತ್ತೆ ಅಲ್ವಾ. ಅದಕ್ಕೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಹಾಗೆ ಆಪ್ಷನ್ ಎಯಲ್ಲಿ ವಿ ವಿಲ್ ವಿನ್ ದ ಮ್ಯಾಚ್ ಅಂತ ಇದೆ, ಅಂದರೆ ಅಲ್ಲಿ ನಾವು ಗೆಲ್ಲುತ್ತೇವೆ ಅಂತ ಹೇಳಿದ ಹಾಗೆ ಆಗುತ್ತೆ. ಇದು ಪಾಸಿಟಿವ್ ವಾಕ್ಯ, ಹಾಗಾಗಿ ಈ ಆನ್ಸರ್ ತಪ್ಪು. ಓಕೆ ಫ್ರೆಂಡ್ಸ್, ಈಗ 4ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಮ್ಯಾರಿ ಮೀ, ನೀನು ನನ್ನನ್ನು ಮದುವೆಯಾಗುವೆಯಾ ಅಂತ ಒಂದು ಪ್ರಶ್ನೆ ಇದೆ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ಡೂ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ವಿಲ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಮದುವೆ ಆಗೋದು ಯಾವಾಗ? ಮುಂದೆ ಅಲ್ವಾ. ಅಂದರೆ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳುವಾಗ ನಮಗೆ ಮ್ಯಾಜಿಕ್ ಪದ ವಿಲ್ ಬೇಕೇ ಬೇಕು. ಹಾಗಾಗಿ ವಿಲ್ಲನ್ನು ವಾಕ್ಯದ ಮೊದಲು ಹಾಕಿದ್ರೆ ಅದು ಪ್ರಶ್ನೆ ಆಗುತ್ತೆ. ಇನ್ನು ಆಪ್ಷನ್ ಬಿ ಡೂ ಅನ್ನೋದು ಯಾಕೆ ತಪ್ಪು ಅಂದರೆ, ಡೂ ಬಳಸಿದ್ರೆ ಅದು ನಿಮ್ಮ ಅಭ್ಯಾಸ ಅಥವಾ ಈಗಿನ ಸ್ಥಿತಿ ಬಗ್ಗೆ ಕೇಳಿದಂತೆ ಆಗುತ್ತೆ. ಮದುವೆ ಅನ್ನೋದು ಒಂದು ಪ್ರಾಮಿಸ್ ಅಥವಾ ಭವಿಷ್ಯದ ಪ್ಲ್ಯಾನ್ ಅಲ್ವಾ, ಅದಕ್ಕೆ ಇಲ್ಲಿ ವಿಲ್ ಇರಲೇಬೇಕು. ಓಕೆ, ಈಗ 5ನೇ ಪ್ರಶ್ನೆ ನೋಡೋಣ. ಐ ಡ್ಯಾಶ್ ಕಾಲ್ ಯು ಲೇಟರ್ ಅಂದರೆ ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೇನೆ ಅಂತ ಅರ್ಥ. ಆಪ್ಷನ್ ಎ ಐಲ್, ಆಪ್ಷನ್ ಬಿ ಐ ಆಮ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಸರಿಯಾದ ಆನ್ಸರ್ ಆಪ್ಷನ್ ಎ ಐಲ್ ಅನ್ನೋದು. ಇಲ್ಲಿ ನೋಡಿ, ಇಂಗ್ಲೀಷ್ನಲ್ಲಿ ಸ್ಟೈಲಿಶ್ ಆಗಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೆ.
ಐ ವಿಲ್ ಅನ್ನೋದನ್ನು ಚಿಕ್ಕದಾಗಿ ಐಲ್ ಅಂತ ಹೇಳ್ತೀವಿ. ಭವಿಷ್ಯದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಲು ಇದು ಸರಿ. ಆದರೆ ಆಪ್ಷನ್ ಐ ಎಮ್ ಯಾಕೆ ಬಳಸಬಾರ್ದು ಅಂದರೆ, ಐ ಎಮ್ ಅಂದರೆ ನಾನೀಗ ಇದ್ದೀನಿ ಅಂತ ಅರ್ಥ ಆಗಿಬಿಡುತ್ತೆ. ನಾನು ಆಮೇಲೆ ಫೋನ್ ಇದ್ದೀನಿ ಅಂದರೆ ಅರ್ಥ ಆಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಹಾಗಾಗಿ ಐಲ್ ಅನ್ನೋದು ಕರೆಕ್ಟಾದ ಆನ್ಸರ್. ಓಕೆ, ಈಗ 6ನೇ ಪ್ರಶ್ನೆ ನೋಡೋಣ. ದೇ ಡ್ಯಾಶ್ ಕಮ್ ಟು ದ ಪಾರ್ಟಿ ಅಂದರೆ ಅವರು ಪಾರ್ಟಿಗೆ ಬರೋದಿಲ್ಲ ಅಂತ ಅರ್ಥ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ವೋಂಟ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಬಿ ವೋಂಟ್ ಅನ್ನೋದು ಸರಿಯಾದ ಆನ್ಸರ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ವಾಕ್ಯವನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಬರೋದಿಲ್ಲ ಅಂದರೆ ಇಲ್ಲ ಅನ್ನೋ ನೆಗೆಟಿವ್ ಅರ್ಥ ಇದೆ. ವಿಲ್ ಜೊತೆ ನಾಟ್ ಸೇರಿದ್ರೆ ಏನಾಗುತ್ತೆ? ವೋಂಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಆನ್ಸರ್. ಒಂದು ವೇಳೆ ನೀವು ಆಪ್ಷನ್ ವಿಲ್ ಹಾಕಿದ್ರೆ ಅವರು ಪಾರ್ಟಿಗೆ ಬರ್ತಾರೆ ಅಂತ ಆಗಿಬಿಡುತ್ತೆ. ನಮಗೆ ಬೇಕಿರೋದು ಬರಲ್ಲ ಅನ್ನೋ ಅರ್ಥ ಅಲ್ವಾ? ಹಾಗಾಗಿ ಆಪ್ಷನ್ ಬಿ ವೋಂಟ್ ಅನ್ನೋದು ಸರಿಯಾದ ಆನ್ಸರ್. ಓಕೆ, ಈಗ 7ನೇ ಪ್ರಶ್ನೆ ನೋಡೋಣ. ಮಳೆ ಬರುತ್ತದೆ ಅಂತ ಇದೆ. ಇದನ್ನು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಈ ವಾಕ್ಯನ. ಹಾಗಾಗಿ ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಇಟ್ ವಿಲ್ ರೇನ್, ಆಪ್ಷನ್ ಬಿ ಇಟ್ ರೇನ್ಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಇಟ್ ವಿಲ್ ರೇನ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ ಫ್ರೆಂಡ್ಸ್, ಮಳೆ ಬರುತ್ತದೆ ಅಂದರೆ ಅದು ಇನ್ನೂ ಬಂದಿಲ್ಲ ಅಂತ ಅರ್ಥ. ಮುಂದೆ ಬರುತ್ತೆ ಅಂದರೆ ಮುಂದೆ ನಡೆಯುವ ಕೆಲಸಕ್ಕೆ ನಮಗೆ ನಮ್ಮ ಸಪೋರ್ಟರ್ ವಿಲ್ ಬೇಕು. ಅದಕ್ಕೆ ಇಟ್ ವಿಲ್ ರೇನ್ ಅನ್ನೋದು ಸರಿಯಾದ ಆನ್ಸರ್. ಇನ್ನು ಆಪ್ಷನ್ ಬಿ ಇಟ್ ರೇನ್ಸ್ ಯಾಕೆ ಬೇಡ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಹಜವಾಗಿ ನಡೆಯುವ ಕ್ರಿಯೆ. ಇಲ್ಲಿ ಮಳೆ ಬೀಳುತ್ತದೆ ಅಂತ ಅರ್ಥ ಕೊಡುತ್ತೆ ಅಲ್ವಾ? ನಾವು ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದ್ರಿಂದ ವಿಲ್ ಇರೋದೇ ಸರಿ. ಓಕೆ, ಈಗ 8ನೇ ಪ್ರಶ್ನೆ ನೋಡೋಣ. ವಿಲ್ ಹಿ ಡ್ಯಾಶ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಮಾತನಾಡ್ತಾನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಪ್ಷನ್ ಎ ಸ್ಪೀಕ್ಸ್, ಆಪ್ಷನ್ ಬಿ ಸ್ಪೀಕ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಸ್ಪೀಕ್ ಅನ್ನೋದು ಸರಿಯಾದ ಆನ್ಸರ್. ಇದು ಸ್ಟಾರ್ ಹಾಕಿ ಇಟ್ಕೋಬೇಕಾದ ರೂಲ್. ವಾಕ್ಯದಲ್ಲಿ ಒಮ್ಮೆ ವಿಲ್ ಬಂತು ಅಂದರೆ ಅದರ ಮುಂದೆ ಬರುವ ಕೆಲಸ ಅಂದರೆ ವರ್ಬ್ ಯಾವಾಗಲೂ ಅದರ ಮೊದಲ ರೂಪದಲ್ಲೇ ಇರಬೇಕು. ಅಂದರೆ ಬರೀ ಸ್ಪೀಕ್ ಮಾತ್ರ ಇರಬೇಕು. ಆಪ್ಷನ್ ಎ ಸ್ಪೀಕ್ಸ್ ಯಾಕೆ ತಪ್ಪು ಅಂದರೆ ಅದಕ್ಕೆ ಎಸ್ ಸೇರಿದೆ. ವಿಲ್ ಇರುವಾಗ ಎಸ್ ಅಥವಾ ING ಹಚ್ಚುವುದು ತಪ್ಪು. ಹಾಗಾಗಿ ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಬಿ ಸ್ಪೀಕ್ ಅನ್ನೋದು ಸರಿಯಾದ ಆನ್ಸರ್. ಈಗ 9ನೇ ಪ್ರಶ್ನೆ ನೋಡೋಣ. ಯು ಡ್ಯಾಶ್ ಬಿ ಹ್ಯಾಪಿ ಅಂತ ಇದೆ. ಅಂದರೆ ನೀನು ಖುಷಿಯಾಗಿರುತ್ತೀಯಾ ಅಂತ ಅರ್ಥ. ಆಪ್ಷನ್ ಎ ವಿಲ್, ಆಪ್ಷನ್ ಬಿ ಆರ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ವಿಲ್ ಅನ್ನೋದು ಸರಿಯಾದ ಆನ್ಸರ್. ನೀನು ಮುಂದೆ ಖುಷಿಯಾಗಿರ್ತೀಯ ಅಂತ ನಾನು ಹರಿಸುತ್ತಾ ಇದ್ದೀನಿ ಅಂದರೆ ಇದು ಭವಿಷ್ಯದ ಮಾತು. ಅದಕ್ಕೆ ವಿಲ್ ಅನ್ನೋದು ಸೂಕ್ತ. ಆದರೆ ಆಪ್ಷನ್ ಬಿ ಆರ್ ಅಂದರೆ ಏನಾಗುತ್ತೆ? ಯು ಆರ್ ಹ್ಯಾಪಿ ಅಂದರೆ ನೀನು ಈಗ ಖುಷಿಯಾಗಿದ್ದೀಯಾ ಅಂತ ಅರ್ಥ ಕೊಡುತ್ತೆ. ನಾವು ಮುಂದೆ ಆಗೋದನ್ನು ಹೇಳ್ತಾ ಇರೋದ್ರಿಂದ ವಿಲ್ ಅನ್ನೇ ಬಳಸಬೇಕು. ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ ಎ ವಿಲ್. ಓಕೆ, ಈಗ 10ನೇ ಪ್ರಶ್ನೆ ಅಂದರೆ ಕೊನೆ ಪ್ರಶ್ನೆ ನೋಡೋಣ. ನಾವು ನಾಳೆ ಹೋಗೋಣವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವಾಕ್ಯವನ್ನು ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಆಗ ಏನಾಗುತ್ತೆ ಅಂತ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಆಪ್ಷನ್ ಎ ವಿಲ್ ವಿ ಗೋ ಟುಮಾರೋ, ಆಪ್ಷನ್ ಬಿ ವಿ ವಿಲ್ ಗೋ ಟುಮಾರೋ ಅಂತ ಇದೆ. ಇದರಲ್ಲಿ ಯಾವುದು ಸರಿಯಾದ ಆನ್ಸರ್? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ವಿಲ್ ವಿ ಗೋ ಟುಮಾರೋ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಒಂದು ಗುಟ್ಟು ಹೇಳ್ತೀನಿ ಕೇಳಿ. ಇಂಗ್ಲೀಷ್ನಲ್ಲಿ ಪ್ರಶ್ನೆ ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು. ಅಂದರೆ ವಿಲ್ ಅನ್ನೋದನ್ನು ವಾಕ್ಯದ ತಲೆಯ ಮೇಲೆ ಮೊದಲು ಕೂರಿಸ್ಬೇಕು. ಅದಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಆನ್ಸರ್. ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ ವಿಲ್ ಮಧ್ಯದಲ್ಲಿದೆ, ಅದು ಪ್ರಶ್ನೆ ಆಗಲ್ಲ, ಅದು ಕೇವಲ ಒಂದು ವಾಕ್ಯ ಅಲ್ವಾ? ಹಾಗಾಗಿ ಆಪ್ಷನ್ ಬಿ ತಪ್ಪು. ಆಪ್ಷನ್ ಎ
ವಿಲ್ ವಿ ಗೋ ಟುಮಾರೋ ಅನ್ನೋದು ಸರಿಯಾದ ಆನ್ಸರ್. ಓಕೆ ಫ್ರೆಂಡ್ಸ್, ನೋಡಿದ್ರಾ ಎಷ್ಟು ಸುಲಭ ಅಲ್ವಾ? ಈ 10ರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ರೆ ಹಳೆಯ ವಿಡಿಯೋ ನೋಡಿ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಜೊತೆಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಫ್ಯಾಕ್ಟ್ ವರ್ಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.